ಎಲ್ರಿಗೂ ನಮಸ್ಕಾರ. ಕೆಳೆಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ತುಮಕೂರು ಜಿಲ್ಲೆಯ ಸಾಹಿತ್ಯದಲ್ಲಿ ಮತ್ತು ಹೋರಾಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಬಹಾ ರಮಾಕುಮಾರಿಯವರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ. ಕೆಳೆಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಚಾನಲ್ ನಾನು ನೋಡಿದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಬರ್ತಾ ಇದ್ದಾವೆ, ಅಭಿನಂದನೆಗಳು. ಮತ್ತು ಇದು ತುಂಬ ಹೆಚ್ಚು ಜನಪ್ರಿಯಗೊಳ್ಳಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಈಗ ಮೊದಲನೇದಾಗಿ ನಾನು ನಿಮಗೆ ನೀವು ಬರೆದಿರ್ತಕ್ಕಂಥ ಕವಿತೆ ಕಳೆದು ಹೋದವನು, ಆ ಪದ್ಯ ಬರೆದಾಗ ನಿಮಗೆ ಸಾವಿರಾರು ಪತ್ರಗಳು ಬಂತಂತೆ. ಆ ಪತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ಅದು ಕಳೆದು ಹೋಗಿದ್ದಾನೆ ಅಂತ ಅದಕ್ಕೆ ಕವನದ ಹೆಸರು. ಅದು ತರಂಗದಲ್ಲಿ ಪ್ರಕಟ ಆಯಿತು. ಆ ಪ್ರಕಟ ಆದಾಗ ಅದನ್ನು ನೋಡಿ ಇಷ್ಟೋ ಸಾವಿರಾರೇ ಪತ್ರಗಳೆಲ್ಲ ಬಂದವು. ಬಂದಾಗ ಎಷ್ಟು ಜನಕ್ಕೆ ಅದು ರೀಚ್ ಆಯ್ತಲ್ಲ ಅಂತ ನನಗೆ ಅಲ್ಲಿವರೆಗೂ ಅಂದ್ಕೊಂಡಿರಲಿಲ್ಲ. ಆದರೆ ಒಂದು ಇದು ಏನು ಅಂದರೆ, ನನ್ನ ಆಶೆ ಇದ್ದಿದ್ದು ಬೇರೆ. ನಾನು ನನ್ನ ಮೌಲ್ಯಗಳನ್ನು, ತತ್ವ ಸಿದ್ಧಾಂತಗಳನ್ನು ಹೇಗೆ ಕಳೆದೋಗ್ತಿದ್ದಾವೆ ಅನ್ನೋ ಇದನ್ನ ಇಟ್ಕೊಂಡು ಬರೆದಿದ್ದು. ಆದರೆ ಅದು ಅಪೀಲ್ ಆಗಿದ್ದು ಓದುಗರಿಗೆ ಒಬ್ಬ ಒಂದು ಲವರ್ ಕಳೆದೋಗೋ ಥರ, ಆ ಥರ ಅದು ಎಷ್ಟು ಮಟ್ಟಿಗೆ ಅಂದರೆ, ಒಂದು ಆ ಕಡೆ ಶಿರ್ಸಿ ಕಡೆ ಯಾರೋ ಅವರು ಇಬ್ರು ಲವರು ಏನೋ ಕಾರಣದಿಂದ ಬಿಟ್ಬಿಟ್ಟಿದ್ರು. ಈ ಕವನ ಓದ್ಬಿಟ್ಟು ಆಮೇಲೆ ಮತ್ತೆ ಅಯ್ಯೋ ಹಿಂಗಾಗುತ್ತಲ್ವಾ ಅಂತ ಆಲೋಚನೆ ಮಾಡಿ ಅವರಿಬ್ರು ಮತ್ತೆ ಒಂದಾಗಿ ಮದುವೆ ಆಗಿ ಅವ್ರ ಮದುವೆ ಫೋಟೋ ಕಳಿಸಿದ್ರು. ಆಗ ನನಗೆ ಒಂದು ಕಾವ್ಯದಿಂದ, ಸಾಹಿತ್ಯದಿಂದ ಇಷ್ಟೆಲ್ಲ ಪರಿಣಾಮ ಆಗುತ್ತಾ ಅಂತ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ. ಅಲ್ಲಿವರೆಗೂ ನಾವು ಹವ್ಯಾಸ ಅದು ಇದು ಅಂತ ಬರಿತಾ ಇದ್ವಿ. ಅದಕ್ಕೆ ಕಂಡ ಮೇಲೆ ತುಂಬಾ ಅಯ್ಯೋ ಇದ್ರಾಗ ಏನೋ ಇದೆ ಅಂತ ಸ್ವಲ್ಪ ಗಂಭೀರವಾಗಿ ತಗೊಳಕ್ಕೆ. ಅಂದ್ರೆ ನೀವಿನ್ನು ಹೆಚ್ಚು ಬರೆಯಕ್ಕೆ ಅವಾಗಿಂದ ಪ್ರಾರಂಭ ಮಾಡಿದ್ರಿ? ಬರೆಯಕ್ಕೆ ಅಂದಲ್ಲ, ಸಾಹಿತ್ಯದಿಂದ ಪ್ರಯೋಜನ ಇದೆ ಅಂತ ಭಾವನೆ ಬಂತು. ಮತ್ತೆ ಮೇಡಮ್, ನೀವು ಈ ಸಾಹಿತ್ಯ ಮತ್ತೆ ಕೆಲಸ ಮತ್ತೆ ಹೋರಾಟ ಈ ಮೂರನ್ನು ಹೆಂಗೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರಿ ನೀವು ಮೊದ್ಲಿಂದನು? ಅಂದ್ರೆ ಮೊದಲಿಗೆ ಸಾಹಿತ್ಯನೇ ನಮ್ಗೆ ಒಂಥರ ನಮ್ಮ ಜೀವ ಚೈತನ್ಯ ಆಗಿದ್ದಂಥದ್ದು. ಓದ್ಬೇಕಾದ್ರಿಂದನು, ಅದು ನಾವು ಚಿಕ್ಕಂದಿಂದನು ಈ ಕುವೆಂಪು ಅವರ ಪದ್ಯಗಳು, ಬೇಂದ್ರೆ ಪದ್ಯಗಳು, ಮತ್ತೆ ಬೇರೆ ಬೇರೆ ಮಕ್ಕಳ ಪದ್ಯಗಳು 1ನೇ ಕ್ಲಾಸಿಂದನೂ ಪದ್ಯ ಇದ್ವಲ್ಲ, ಅವನ್ನೆಲ್ಲ ಓದ್ತಾ ಏನೋ ಒಂಥರ ಅದ್ರ ಬಗ್ಗೆ ಆಕರ್ಷಣೆ ಇತ್ತು. ಅದು ಆಸಕ್ತಿ ಹಂಗೆ ಬೆಳೀತಾ ಬೆಳೀತಾ ಬಂದು ನಾವು ಓದ್ಬೇಕಾದ್ರೂ ಕನ್ನಡ ಮೇಜರ್ ಎಲ್ಲ ತಗೊಂಡು ಓದುವಾಗ ಇನ್ನಷ್ಟು ಸಾಹಿತ್ಯದ್ದು ಗಂಭೀರವಾಗಿ ಇದೆಲ್ಲ ಬಂತು. ಆಮೇಲೆ ಬರೆಯೋಕ್ಕೆ ಶುರು ಬರೆದಾಗ ಬಾಲಿಶವಾಗಿ ಬರಿತಾ ಇದ್ವಿ ಏನೇನು. ಆಮೇಲೆ ಕೆಲವು ಕಾಲೇಜಲ್ಲಿ ಮೇಷ್ಟ್ರುಗಳು ನೋಡಿ ಕೆಲವರು ಬರೀರಿ ಹಿಂಗೆ ಚೆನ್ನಾಗಿದೆ ಅಂತ ಹೇಳೋರು. ಒಂದು ಸಣ್ಣ ಗುಡ್ಡೆಯವ್ರು ಮಾತ್ರ ಈ ಬರೀದಿದ್ರೆ ಯಾವ ಪ್ರಪಂಚ ಹಾಳಾಗುತ್ತೆ ಅಂತ ಬೈದಿದ್ರು. ಅಂದ್ರೆ ಸರಿಯಾಗಿ ಗಂಭೀರವಾಗಿ ಬರಿಬೇಕು ಅನ್ನೋ ಅರ್ಥದಲ್ಲಿ ಹಿಂಗೆಲ್ಲ ಹಾಕೊಂಡು ಬಂದು ಅದನ್ನೇನು ಸೀರಿಯಸ್ ಆಗಿ ತಗೊಂಡಿಲ್ಲ, ಮಾಡ್ತಾ ಇದ್ವಿ. ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಆ ಸಾಹಿತ್ಯ ನಮ್ಗೆ ಬಿಟ್ಟೋಗ್ಲಿಲ್ಲ. ಅದು ಅಭಿರುಚಿ, ಪುಸ್ತಕ ಓದೋದು, ಅವೆಲ್ಲ ಓದುವ ಅಭ್ಯಾಸ ತುಂಬಾ ಜಾಸ್ತಿ ಇತ್ತು. ಅದನ್ನ ಇಟ್ಕೊಂಡಂತೆ ಈ ಕೆಲಸ ಒಂದು ಉದ್ಯೋಗದೊಂದು ಭಾಗ ಅದು. ಆ ಕೆಲಸಕ್ಕೆ ನನ್ನ ಸಾಹಿತ್ಯದಿಂದ ಏನು ತೊಂದರೆ ಆಗಿಲ್ಲ. ಆಮೇಲೆ ಜೊತೆಗೆ ನಾನು ಒಬ್ಳೇ ಇದ್ದಿದ್ರಿಂದ, ನಾನು ಕುಟುಂಬ ಮದುವೆ ಆಗದೆ ಇದ್ದಿದ್ರಿಂದ ನನಗೆ ಫ್ರೀಡಮ್ ಜಾಸ್ತಿ ಸಿಕ್ತು. ಹಂಗಾಗಿ ಅದನ್ನ ಆಮೇಲೆ ಹೋರಾಟವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಕ್ಕೆ ಸಾಧ್ಯ ಆಯ್ತು ಅಂತ. ಅಂದ್ರೆ ನೀವು ಮದುವೆ ಆಗದೆ ಇರೋದು ನಿಮ್ಮ ಈ ಎಲ್ಲ ಕೆಲಸಗಳಿಗೆ ಒಂದು ಅದು ಇಲ್ಲಿ ಇವತ್ತಿನ ತನಕನೂ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇರೋದಕ್ಕೆ ಅದು ಒಂದು ಕಾರಣ ಅಂತ ನನಗೆ ಬಲವಾದ ನಂಬಿಕೆ. ಹೌದು. ಎಷ್ಟು ಕೃತಿಗಳನ್ನ ನೀವು ಹೊರತಂದಿದ್ದೀರಿ? ಅವು ಕೆಲವು ಎಲ್ಲ ಸಣ್ಣವು ಪುಟ್ಟವು, ಕತೆ ಇವೆಲ್ಲ ಬಿಟ್ಟು ಕಾದಂಬರಿ ಬರ್ದಿಲ್ಲ, ನಾಟಕ ಬರ್ದಿಲ್ಲ. ಅವೆಲ್ಲ ಸೇರಿ ಒಂದು 25 ಆಗ್ತವೆ. ಚಿಕ್ಕದು ಎಲ್ಲ ನವಸಾಕ್ಷರಿಗೆಲ್ಲ ಬರ್ದಿದ್ದು, ಎಡಿಟ್ ಮಾಡಿದ್ದು, ಸಂಪಾದಕೀಯ ಕೆಲವು ಸಂಪಾದನೆ ಮಾಡಿದ್ದು, ಅವೆಲ್ಲ ಸೇರಿಸಿದ್ರೆ ಸ್ಮರಣ ಸಂಚಿಕೆ ಅವು ಇವು ಎಲ್ಲ ಸೇರಿದ್ರೆ ಒಂದು 25-26 ಆಗ್ಬೋದು. ತುಮಕೂರು ಜಿಲ್ಲೆಗೆ ಪ್ರಥಮವಾಗಿ ಲೇಖಕಿಯರ ಸಂಘದನ್ನ ತಂದವರು ನೀವು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆ ಏನು? ಅವಾಗ ತುಮಕೂರಲ್ಲಿ ನಾನು ನೋಡಂಗೆ, ನಾನು ಬರೆಯಕ್ಕೆ ಶುರು ಮಾಡಿದಂಥ ಕಾಲದಲ್ಲಿ ಹೆಣ್ಮಕ್ಳು ಯಾರು ಬರೆಯೋರು ಸಿಕ್ಕಿರ್ಲಿಲ್ಲ. ಕಾದಂಬರಿ ಬರೆಯೋರು ಸ್ವಲ್ಪ ದೊಡ್ಡವರು ಇದ್ರು. ಛಾಯಾದೇವಿ ನಂಜಪ್ಪ ಅಂತಿದ್ರು, ಆಮೇಲೆ ಜಗ್ಗು ಪ್ರಿಯದರ್ಶಿನಿ ಅಂತ ಅವರು ಟೀಚರು, ಅವರು ಏನೋ ಬರೆಯೋರು. ಆದ್ರೆ ನಮ್ದು ಈ ತರ ಸ್ವಲ್ಪ ಬಂಡಾಯದ ಇದನ್ನ ಇಟ್ಕೊಂಡು
ಮತ್ತೆ ಬೇರೆ ಈ ತರ ಬರೆಯುವಂತ ಇದು ಯಾರು ಕಾಣಿಸ್ಲಿಲ್ಲ. ನಾನು ಬರಿತಾ ಇದ್ದದನ್ನ ನಾನು ಬರೆಯೋದು ಸರಿನೋ ತಪ್ಪೋ ಅಂತ ಹೇಳಕ್ಕೂ ಸರಿಯಾಗಿ ಯಾರು ಮಾರ್ಗದರ್ಶಕರು ಆತರ ಇರ್ತಿರ್ಲಿಲ್ಲ. ಹಂಗಾಗ್ಬಿಟ್ಟು ಇದು ಈ ತರದ್ದು ಅಲ್ಲಿ ನಂಗೆ ಬೆಂಗಳೂರಲ್ಲಿ ಲೇಖಕಿಯರ ಸಂಘದ ಸಂಪರ್ಕ ಇತ್ತು. ಅಲ್ಲಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಹಂಗಾಗಿ ಇಲ್ಲೂ ಒಂದು ಯಾಕೆ ಇದನ್ನ ಮಾಡಿ ಈ ತರದ್ದು ಹೊಸ ಬರೆಯೋರಿಗೆ ಪ್ರೋತ್ಸಾಹ ಕೊಡಬಾರ್ದು, ಆಮೇಲೆ ಇನ್ನೂ ಬರೆಯೋರು ಎಷ್ಟೋ ಉಟ್ಕೊಳ್ಬೋದು, ಅವ್ರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಆ ತರ ಮನ್ಸು ಬಂತು. ಮೇಡಮ್, ನೀವು ಒಂದು ಸ್ತ್ರೀಯಾಗಿ ಸ್ತ್ರೀವಾದಿ ಲೇಖನಗಳನ್ನ ಹೆಚ್ಚು ಬರೆದ್ರೋ ಅಥವಾ ಬಂಡಾಯ ಸಾಹಿತ್ಯದ ಬಗ್ಗೆನೇ ಹೆಚ್ಚು ಬರೆದ್ರೋ ಅಥವಾ ಈ ತರ ಜಾತ್ಯತೀತ ಅಥವಾ ಎಲ್ಲವನ್ನು ಮೀರಿದ್ದ ಎಲ್ಲರ ತರನೇ ಬರೆದ್ರ? ಅಂದ್ರೆ ನನಗೆ ಸೃಜನಶೀಲ ಇದಕ್ಕಿಂತನೂ ವೈಚಾರಿಕ ಇದು ಜಾಸ್ತಿ ಬರ್ದಿರೋದು. ಸೃಜನಶೀಲ ಅಂದ್ರೆ ಅದು ಪದ್ಯದ ಮೂಲಕ, ಕವನಗಳ ಮೂಲಕ ಬರೆಯೋದು. ಅದು ಪ್ರಾರಂಭದಲ್ಲಿ ಎಲ್ರು ಕವನ ಬರೆಯಕ್ಕೆ ಶುರು ಮಾಡ್ತಾರೆ. ಅವಾಗ ನಮ್ಗೆ ಏನ್ ತೋಚುತ್ತೆ, ಅದು ಪ್ರಕೃತಿ ಬಗ್ಗೆ ಬರೀಬಹುದು, ಯಾರ್ದೋ ಒಂದು ಇದ್ರ ಬಗ್ಗೆ ಎಲ್ಲ ಬರೆಯಬಹುದು. ಹಂಗ್ ಬರೆದಾಗ ಅದು ಒಂಥರ. ಇನ್ನೊಂದು ಗದ್ಯದ ಮೂಲಕ ನಾವು ಹೆಚ್ಚು ಜನನ್ನ ತಲುಪಬಹುದು ಅಂತ ಲೇಖನಗಳನ್ನ ಬರೆಯಕ್ಕೆ ಶುರು ಮಾಡಿದ್ವು. ಆ ಲೇಖನಗಳಿಂದ ಹೆಚ್ಚು ಇದಾಯ್ತು. ಆ ಲೇಖನ ಬರೆಯೋದಕ್ಕೂ ಒಂದು ಘಟನೆ ಇದೆ. ಅದು ಸಾಹಿತ್ಯ ಶಿಬಿರ ಅಂತ ಮಾಡಿದ್ರು ಪರಿಷತ್ತಿಂದ, ತುಂಬಾ 79 ಆ ತರದಲ್ಲಿ, 79-80 ಇದರಲ್ಲಿ. ಅವಾಗ ನಾನು ಹೋಗಿ ಭಾಗವಹಿಸಿದ್ದೆ. ಬೆಂಗಳೂರಲ್ಲಿ ಹಂಪ ನಾಗರಾಜಯ್ಯ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರು. ಅಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲ ಬಂದಿದ್ರು. ಅನಂತಮೂರ್ತಿ ಅವರು, ವೆಂಕಟೇಶ್ ಮೂರ್ತಿ ಅವರು, ಶಿವರುದ್ರಪ್ಪ ಅವರು ಎಲ್ಲ. ಅವತ್ತು ಉಷಾ ನವರತ್ನರಾಮ್ ಅವರು ಒಂದು ಹೊಸ ಪತ್ರಿಕೆ ತರ್ತಾ ಇದ್ರು, ಗೆಳತಿ ಅಂತ. ಆ ಗೆಳತಿಗೋಸ್ಕರ ಅವರು ಲೇಖನಗಳನ್ನ ಮಾಡ್ಕೊಳಕ್ಕೆ ಒಂದು ಸ್ಪರ್ಧೆ ಮಾಡಿದ್ರು. ಆ ಸ್ಪರ್ಧೆ ಮಾಡಿದಾಗ ಅಲ್ಲೇ ಬಂದು ಬರ್ಸಿದ್ರು ಸ್ಪರ್ಧೆ. ಎಲ್ಲರೂ ಅಲ್ಲೇ ವಾಸ, ಒಂದು ಚೌಲ್ಟ್ರಿ ಮಾಡಿದ್ರು, ಅಲ್ಲೇ ವಾಸ, ಅಲ್ಲೇ ಕ್ಲಾಸು, ಅಲ್ಲೇ ಇರೋದು ಎಲ್ಲ. ಅವಾಗ ನಾನು ಸ್ನಾನ ಮಾಡಕ್ ಹೋಗಿದ್ದೆ. ಬಂದೆ ಹಿಂಗೆ ಈಚೆಗೆ, ಎಲ್ಲರೂ ಬರಿತಾ ಇದ್ರು, ನನ್ನನ್ನ ಫೋರ್ಸ್ ಮಾಡಿದ್ರು, ಬರೀ ನೀನು ಅಂತ. ನಾನು ಇಲ್ಲಪ್ಪ, ನಂಗೇನು ಐಡಿಯಾನೇ ಇಲ್ಲ, ನಾನು ಅನ್ಕೊಂಡೇ ಇಲ್ಲ, ಬರೆಯಲ್ಲ ಅಂತ ಅಂದು. ಆದ್ರೂ ಅವರೂ ಒತ್ತಾಯ ಮಾಡಿದ್ರು. ಒತ್ತಾಯಕ್ಕೆ ಕೂತ್ಕೊಂಡೆ, ಪ್ರಯತ್ನ ಪಡ್ಬೋದು ಅಂತ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ, ಅದು ಉದ್ಯೋಗಂ ಸ್ತ್ರೀ ಲಕ್ಷಣಂ ಅಂತ ಅವರೇ ವಿಷಯ ಕೊಟ್ಟಿದ್ರು. ಅದು ಬರ್ದೆ ಅದಕ್ಕೆ ಫಸ್ಟ್ ಪ್ರೈಸ್ ಬಂತು. ಅವಾಗಿಂದ ಅವರು ಉಷಾ ನವರತ್ನಮ್ಮ ಗೆಳತಿ ಪತ್ರಿಕೆಗೆ ರೆಗ್ಯುಲರ್ ಆಗಿ ಬರೀ ಅಂತ ಒಂದಷ್ಟು ಬರ್ಸಿದ್ರು. ಕೆಲವು ಬರ್ದೆ, ಎಲ್ಲ ಪೂರ್ತಿ ಬರ್ಕೊಡಕ್ ಆಗ್ಲಿಲ್ಲ. ಒಂದು 4-5 ಇದನ್ನೆಲ್ಲ ಬರ್ಕೊಟ್ಟೆ. ಆ ಥರ ಗದ್ಯನ ಸ್ಟಾರ್ಟ್ ಮಾಡಿದ್ದು. ಅವಾಗ ಗದ್ಯನೂ ಬರೀಬೋದು, ಗದ್ಯದ ಮೂಲಕ ಹೆಚ್ಚು ಜನಕ್ಕೆ ಹೋಗ್ಬೋದು ಅಂತ ಅನಿಸಿ ಬರೆಯೋಕ್ಕೆ ಹೋಗಿದ್ದು. ಅಷ್ಟೊತ್ತಿಗೆ ಬಂಡಾಯದ ಸಂಘಟನೆ ಇತ್ತು, ಅದಕ್ಕೂ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಅಲ್ಲಿನೂ ಈಗ ಹಿರಿಯ ಇವರಾಗಿರೋರೆಲ್ಲರೂ ಸಂಪರ್ಕದಲ್ಲಿದ್ರು. ಅದು ಬಂಡಾಯ ಅನ್ನುವಂಥದ್ದು ಅದು ಒಂದು ಮನೋಧರ್ಮ, ಅದು ಸ್ತ್ರೀ ಇದು ಒಂದು ಸ್ತ್ರೀವಾದ ಅಂತ ಅವಾಗ ಇನ್ನೂ ಹೆಸರಿಟ್ಟಿರ್ಲಿಲ್ಲ. ಅದು ಏನು ಇರೋ ವ್ಯವಸ್ಥೆಯ ವಿರುದ್ಧವಾಗಿ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡೋದು, ವ್ಯವಸ್ಥೆಯನ್ನ ಪ್ರತಿಭಟಿಸುವಂಥದ್ದು ಅದು ಧ್ಯೇಯ ಆಗಿತ್ತು. ಅವಾಗೂ ನಾವೆಲ್ಲ ನೋಡ್ತಾ ಇದ್ವಲ್ಲ, ಅದನ್ನ ಬರಿತಾ ಇದ್ವಿ. ನೋಡಿ ಬರಿತು ಅವಾಗ ಬಂಡಾಯದಿಂದ ಗುರುತಿಸ್ಕೊಂಡು. ಆಮೇಲೆ ಇತ್ತೀಚೆಗೆ ಅದು ಸ್ತ್ರೀವಾದ ಅಂತಾನು ಬಂದಾಗ ಮಹಿಳಾ ಪರ ಇರೋರೆಲ್ಲ ಸ್ತ್ರೀವಾದಿಗಳು ಅನ್ನೋ ತರ ಬಂದು ಇವತ್ತು ಅದೊಂದು ಹಣೆಪಟ್ಟೆ ಬಂದ್ಬಿಟ್ಟಿದೆ. ಅಲ್ಲ, ಆದ್ರೂ ನೀವು ಸ್ತ್ರೀಯಿಂದನೇ ಪ್ರಾರಂಭ ಮಾಡಿದ್ರಿ, ಉದ್ಯೋಗಂ ಸ್ತ್ರೀ ಲಕ್ಷಣಂ ಅಂತ. ಆದ್ರೆ ಸ್ತ್ರೀವಾದಿ ಅದ್ರ ಬಗ್ಗೆ ನೀನ್ ಬರ್ದೇ ಇಲ್ಲ. ನೀವು ಬಂಡಾಯ ಸಾಹಿತ್ಯ, ಹೋರಾಟ ಇದ್ರ ಬಗ್ಗೆನೆ ಬರಿತಾ ಬಂದ್ರಿ ನೀವು. ಅದ್ರೊಳಗಡೆನೆ ಇರುತ್ತೆ ಎಲ್ಲವಾಗನು. ಹೌದು. ತುಮಕೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಮೊದಲ ಮಹಿಳಾ ಅಧ್ಯಕ್ಷೆ ನೀವು. ಅದ್ರ ಬಗ್ಗೆ ಈ ತುಮಕೂರು ಜಿಲ್ಲೆಯಲ್ಲಿ ಎಲ್ರಿಗೂ ತುಂಬಾ ಹೆಮ್ಮೆ ಐತೆ. ಮತ್ತೆ ಕನ್ನಡ ಭವನವನ್ನ ನೀವು ಪೂರ್ಣಗೊಳಿಸಿದ್ರಿ ತುಮಕೂರಲ್ಲಿ. ಮತ್ತೆ ನೀವು ಅದಕ್ಕೆ ಯಾವ ತರ ಶ್ರಮ ಹಾಕಿ ಅದನ್ನ ಪೂರ್ಣಗೊಳಿಸಿದ್ರಿ ಅನ್ನೋದನ್ನ ಒಂದ್ ಸ್ವಲ್ಪ ಹೇಳಿ. ಅದೊಂದು ದೊಡ್ಡ ಶ್ರಮ. ಅದು ಆಯ್ಕೆ ಆದಂತ ಸಂದರ್ಭದಲ್ಲಿ ನಾವು ಮ್ಯಾನಿಫೆಸ್ಟೋ ಕೊಡ್ತೀವಲ್ಲ, ಭರವಸೆಗಳು, ಆ ಭರವಸೆಲಿ ಅದು ಒಂದು ಇತ್ತು. ಅದೇ ಮುಖ್ಯವಾದ ಭರವಸೆ ಕೂಡ ಆಗಿತ್ತು. ಅದನ್ನ ಏನಾರು ಮಾಡಿ ಈಡೇರಿಸಲೇಬೇಕು ಅಂತ. ನಂದು ಏನಂತಂದ್ರೆ, ಏನಾರು ಒಂದು ಮಾತು ಹೇಳಿದ್ರೆ ಅಥವಾ ಯಾರಿಗಾರು ಮಾತು ಕೊಟ್ರೆ ಅಥವಾ ಒಂದು ಸಾರ್ವಜನಿಕವಾಗಿ ಅದನ್ನ ಹೇಳಿದ್ರೆ ಅದಕ್ಕೆ ಬದ್ಧ ಆಗಿರ್ಬೇಕು. ಅದೊಂದು ನನ್ನ ಸ್ವಭಾವ. ಹಂಗಾಗಿ ಅದನ್ನ ಏನಾರು ಮಾಡ್ಬೇಕಲ್ಲ ಅಂತ ಇದ್ ಮಾಡುದು. ಯಾವ್ಯಾವ ಮೂಲದಿಂದ ಏನ್ ಮಾಡ್ಬೋದು ಅಂತ ಎಲ್ಲ ಹೇಳಿ ಎಲ್ಲಾರನ್ನೂ ಒಂದ್ ಕಡೆಯಿಂದ ಕೇಳ್ಕೊಂಡು ಎಲ್ಲಾರು ಕಾರ್ಯಕ್ರಮಕ್ಕೆ ಕರೆದ್ರೂ ಕನ್ನಡ ಭವನಕ್ಕೆ ದುಡ್ಡು ಕೊಡಿ ಅಂತ ಒಂಥರ ಭಿಕ್ಷೆ ಬೇಡ ತರನೂ ಆಗ್ಬಿಟ್ಟಿತ್ತು.
ಆದ್ರೆ ಎಲ್ಲೂ ಅಷ್ಟು ಸಮರ್ಪಕವಾದ ಸಪೋರ್ಟ್ ಸಿಗ್ತಿರ್ಲಿಲ್ಲ. ಆಮೇಲೆ ಈ ಕೆಲವು ಕಂಪನಿಗಳು ಇದು ಕೊಡ್ತಾ ಇದ್ರು CSR ಫಂಡ್ ಅಂತ, ಅಲ್ಲೆಲ್ಲ ಕೇಳಿದ್ರೆ ಗೌರ್ಮೆಂಟ್ ಕೊಡ್ತೀವಿ ನಿಮ್ಗೆ ಕೊಡಲ್ಲ ಅಂದ್ಬಿಟ್ರು. ಏನಪ್ಪಾ ಮಾಡೋದು ಅಂದ್ಬಿಟ್ಟು KN ರಾಜಣ್ಣ ಅವರು ಅವಾಗ್ಲೂ ಈಗ ಸಿದ್ದರಾಮಯ್ಯ ಅವರು ಮಿನಿಸ್ಟರ್ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಅವಾಗ್ಲೂ ಅವರೇ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಹತ್ರ ಕರ್ಕೊಂಡೋಗಿ ನಮ್ಗೆ ದುಡ್ಡು ಕೊಡಿಸಿ ಬಿಲ್ಡಿಂಗ್ ಆಗೋ ಅಷ್ಟು ದುಡ್ಡು ಕೊಡ್ತೀನಿ ಕೇಳಕ್ಕೆ ಅಂತ ಅವ್ರ ಮನೆಗೆ ಹೋದ್ವಿ. ಅವರು ಆಯ್ತು ನೋಡೋಣ ಅಂತಂದ್ರು. 2-3 ಸಲ ಹೋದ್ವಿ, ನಾನು, ಅನ್ನಪೂರ್ಣ, ಸುನಂದಮ್ಮ ಎಲ್ಲ, ಒಂದಷ್ಟು ಟೀಮ್ ಶೈಲ, ನಾವು ಎಲ್ಲರೂ ಹೋಗಿ ಕೇಳಿದ್ವಿ. ಅವರು ಇವ್ರು ಬಿಡಂಗ್ ಕಾಣಲ್ಲ ಅಂತ ಪರೀಕ್ಷೆ ಮಾಡಿದ್ವಿ. 2-3 ಸಲ ಹೋದ್ರು ಇವ್ರು ಬಿಡ್ತಿಲ್ವಲ್ಲ ಅಂತ, ಇವ್ರು ಬಿಡಂಗ್ ಕಾಣಲ್ವಲ್ಲ ಅಂದ್ಬಿಟ್ಟು ಆವಾಗ್ಲೇನೆ ಅವ್ರು ಯಾರಿಗೋ ಫೋನ್ ಮಾಡಿದ್ರು. ಅವ್ರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಅವ್ರ ಬ್ಯಾಂಕ್ನವ್ರಿಗೋ ಯಾರಿಗಾರು ಫೋನ್ ಮಾಡಿ ಅವರು ಬ್ಯಾಂಕಿಂದ ಕೊಡ್ಬೋದು ಅಂತ ಅನ್ಸಿ 50 ಲಕ್ಷ ಕೊಡಿಸ್ತೀನಿ ಅಂತ ಅವಾಗ ಹೇಳಿದ್ರು. ಆಮೇಲೆ ಮಧುಗಿರಿನಲ್ಲಿ ಅದನ್ನು ಅರ್ಧಂಬರ್ಧ ಆಗಿತ್ತು. ಅವಾಗ ಮಧುಗಿರಿ MLA ಆಗಿದ್ರು ಅವರು. ಆಮೇಲೆ ಅವ್ರ ಕ್ಷೇತ್ರದಲ್ಲಿರೋದನ್ನು ಆದ್ರೆ ನಮಗೂ ಕ್ರೆಡಿಟ್, ಅವ್ರಿಗೂ ಕ್ರೆಡಿಟ್ ಅಂದ್ಬಿಟ್ಟು ಸರ್ ಮಧುಗಿರಿದೂ ಅದಕ್ಕೂ ಇದಕ್ಕಾಕಿ ಅಂತ ಹೇಳಿದಾಗ ಅದಕ್ಕೂ 50 ಲಕ್ಷ, ನಮ್ಗೂ 50 ಲಕ್ಷ, ಒಂದೇ ಸತಿಗೆ 1 ಕೋಟಿಯಷ್ಟು ದುಡ್ಡನ್ನ ಕೊಡ್ಸಿ ಇದ್ ಮಾಡಿದ್ರು. ಅವರೇ ಕೊಡದೇ ಇದ್ರೆ ಇವತ್ತಿಗೂ ಕೂಡ ಕನ್ನಡ ಭವನ ಆಗ್ತಿರ್ಲಿಲ್ಲ. ಅಷ್ಟು ಅವ್ರನ್ನ ಅಂತೂ ನಾವು ಮರೆಯಂಗೇ ಇಲ್ಲ. ಅವ್ರಿಗೆ ಹೇಳಿದ್ವಿ ಸರ್ ನೀವು ಶಾಪ ವಿಮೋಚನೆ ಮಾಡಿದೀರಾ ನೀವು ಅಂತ ಹೇಳಿದ್ವಿ ಅವ್ರಿಗೆ. ಕನ್ನಡ ಭವನ ಶಾಪ ವಿಮೋಚನೆ 15 ವರ್ಷದಿಂದ ಪೆಂಡಿಂಗ್ ಇದ್ದಂತ ಕನ್ನಡ ಭವನಕ್ಕೆ ಶಾಪ ವಿಮೋಚನೆ ಮಾಡಿದ್ರಿ, ನಮ್ಮನ್ನು ಅದ್ರ ಮೂಲಕ ಅದೇ ನಿಮ್ ಕೈಲೇ ಆಗ್ಬೇಕು ಇದ್ ಮಾಡ್ಬೇಕು ಅಂತ. ಅದೇನೋ ನಮ್ಮ ಅದೃಷ್ಟ ಒಂದು. ಆಮೇಲೆ ನನ್ನ ವೆಲ್ ವಿಷರ್ ಜಾಸ್ತಿ ಇದ್ರು. ನನ್ ಕೆಲಸ ಮಾಡೋದು ಅಥವಾ ನನ್ನ ಪ್ರಾಮಾಣಿಕನೋ ಪಾರದರ್ಶಕತೆನೋ ಏನೋ ಒಪ್ಕೊಂಡು ಸುಮಾರು ಎಲ್ಲ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕನು ಎಲ್ರೂ ಕೂಡ ಸಪೋರ್ಟ್ ಮಾಡಿದ್ರು. ಅವರೆಲ್ಲರ ಆಶೀರ್ವಚನರು, ಹಾರೈಕೆ ಅವೆಲ್ಲವೂ ಸೇರಿ ಆ ಕೆಲಸ ಮಾಡಕ್ ಸಾಧ್ಯ ಆಯ್ತು. ನೀವು ಕೆಲ್ಸಕ್ಕೆ ಸೇರಿದ ಹೊಸದರಲ್ಲಿ 100 ರೂಪಾಯಿ ಲಂಚ ಕೊಟ್ರೆ ನಿಮ್ಗೆ ಪ್ರಮೋಷನ್ ಕೊಡ್ತೀವಿ, ಬೇರೆ ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರಿ ಅಂತಲ್ಲ. ನಿಮ್ಗೆ ಮುಂದೆ ಯಾವಾಗಾದ್ರೂ ಕೆಲಸ ಮುಂದುವರ್ಕೊಂಡು ಪ್ರಮೋಷನ್ ಯಾವಾಗ ಸಿಕ್ಲಿಲ್ಲ ಅವಾಗ ಏನಾದ್ರು ನಿಮ್ಗೆ ಅನ್ಸುತ್ತಾ 100 ರೂಪಾಯಿ ಕೊಟ್ಟಿದ್ರೆ ನಾನು ಚೆನ್ನಾಗಿರ್ತಿತ್ತು ಅವಾಗ ಅಂತ? ನನ್ಗೆ ಯಾವತ್ತೂ ಉದ್ಯೋಗದ್ದು ಮುಂದೆ ಆ ಸ್ಥಾನಮಾನ ಅದಕ್ಕೆಲ್ಲ ಏನು ಇರ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯನ್ಗೂ ಒಂದು ಉದ್ಯೋಗ ಇರ್ಬೇಕು, ಜೀವನ ನಿರ್ವಹಣೆಗೊಂದು ಇರ್ಬೇಕು ಅಂತ. ಅಂತದೊಂದು ನನಗೆ ಸಿಕ್ಕಿತ್ತು. ದೊಡ್ಡದು ಈ ಕೆಲಸ ಚಿಕ್ಕದು ಅದಾಗಿದ್ದೀರ ಹಿಂಗಾಗ್ತಿತ್ತು, ಹಂಗ್ ದುಡಿತಿದ್ದು ಅವೆಲ್ಲ ಅನ್ಸೇ ಇಲ್ಲ. ಎಷ್ಟೋ ಜನಕ್ಕೆ ಅದು ಕೆಲಸ, ನನ್ ಜೊತೆ ಓದ್ದವ್ರಿಗೇನೆ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಹಂಗೆ ಇದ್ರು. ಅವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡು ನಾನು ನಂಗಾರು ಕೆಲಸ ಸಿಕ್ಕಿದೆ ಅವ್ರಿಗೆ ಅದು ಸಿಕ್ಕಿಲ್ವಲ್ಲ ಅಂತ ಇರ್ತಿದ್ದೆ. ನಾನು ಸ್ವಲ್ಪ ಅಲ್ಪ ತೃಪ್ತಳು.